ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ನನ್ನ ತಮ್ಮಂದಿರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ. ಆ ಡೇ ಔಟ್ ವಿತ್ ಮೈ ಬ್ರದರ್ಸ್ ನೋಡಿರ್ತೀರ. ಸೊ ಡಿಸೈಡ್ ಮಾಡಿದೆ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಹೋಗಬೇಕು ಅಂತ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಅದಾದಮೇಲೆ ನೆಕ್ಸ್ಟು ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಶಿವ ಒಳ್ಳೇದು ಮಾಡಲಿ. ಆಮೇಲೆ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ವುಮನ್ ಓವರ್ ದೇರ್. ಏನು ನಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ರೋಲ್, ತುಂಬ ನಮ್ಮ ಇಡೀ ಜೀವನದಲ್ಲಿ ಅರ್ಧ ಜೀವನ ಅವರೇ ಇರೋದು ಹೆಣ್ಮಕ್ಳು ನಮ್ಮ ಜೊತೆ. ನಾವು ಹುಟ್ಟಿದಾಗ ತಾಯಿ, ಆಮೇಲೆ ಮದುವೆ ಆದಮೇಲೆ ಹೆಂಡತಿ, ಆಮೇಲೆ ಮಕ್ಕಳು. ಸೊ ಆದರೆ ಹೆಣ್ಮಕ್ಳು ಹೇಳಿದ್ದು ಶ್ಲೋಕ ಇದೆಯಲ್ಲ, ಯತ್ರ ನಾರ್ಯಸ್ತು ರಮಂತೆ ಪೂಜ್ಯಂತೆ ತತ್ರ ದೇವತಃ. ಸೊ ಎಲ್ಲ ಹೆಣ್ಮಕ್ಳಿಗೂ, ಎಲ್ಲ ಸ್ಟ್ರಾಂಗ್ ಹೆಣ್ಮಕ್ಳಿಗೂ, ಅಮ್ಮ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಮಗಳಾಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಟು ಆಲ್ ದ ವುಮೆನ್ ಓವರ್ ದೇರ್ ಹ್ಯಾಪಿ ವುಮೆನ್ಸ್ ಡೇ. ನೈಸ್, ರೆಡಿ ಆಗೋಣ. ಯಾಕೆ ಹಿಂಗೆ ಒಡ್ಡನ್ ಥರ ರೌಡಿ ಥರ ಇದ್ದಾನೆ ಅಂತೆಲ್ಲ ಅನ್ಕೊಂಬೇಡಿ. ರೀಸನ್ ಇದೆ, ಓಕೆ? ಬೇಗ ಹೇಳ್ತೀನಿ, ಇಲ್ಲ ಸ್ವಲ್ಪ ಲೇಟ್ ಆಗಾದರೂ ಹೇಳ್ಬೋದು, ಗೊತ್ತಿಲ್ಲ. ಬಟ್ ಬಿಡೋವಂಥ ಒಂದು ಸಂದರ್ಭ, ಬಿಡಬೇಕಾಗಿರೋಂಥ ಒಂದು ಸಂದರ್ಭ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸೂರ್ಯಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಬೇಗ 100K ಮಾಡೋಣ ಗೈಸ್. ಲವ್ ಯು ಆಲ್. ಇವಾಗ ರೆಡಿ ಆಗಿಬಿಟ್ಟು, ಸೊ ಐ ಮೀನ್ ದಿಸ್ ಔಟ್ಫಿಟ್, ಬೋರಿಂಗ್ ಔಟ್ಫಿಟ್. ಐಲ್ ಕಮ್ ಬ್ಯಾಕ್ ಆ್ಯಂಡ್ ವಿಲ್ ಸಿ ಯು ಗೈಸ್. ಓಕೆ, ಬನ್ನಿ ರೆಡಿ ಆಗಿಬಿಟ್ಟು ಹೊರಡೋಣ. ಸೊ ಇಲ್ಲಿ ಎಳ್ಳೀರು ಕುಡ್ಕೊಂಡು ಹೋಗೋಣ ಅಂತ ಬಂದೆ. ಅಂಕಲ್ ಹಲೋ. ಹಾಯ್. ಹಲೋ, ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಳಿ. ಆನ್ ಮಾಡ್ಕೊಂಡು ಹೇಳ್ತಿರೋದು, ಹಂಗೆ ಹೇಳ. ಈ ಸರೌಂಡಿಂಗಲ್ಲೇ ಬೆಸ್ಟು ಎಳ್ನೀರು ನಾನು ನೋಡ್ರಿ. ಯೂಶಲಿ ಫುಲ್ ಸ್ವೀಟ್ ಆಗಿರುತ್ತೆ. ಯಾವಾಗ ಬಂದು ಕುಡಿದ್ರೂ ಎಳ್ನೀರು ಸ್ವೀಟ್ ಆಗಿರುತ್ತೆ. ಹಾಸನಿಂದ ತರಿಸೋದು ಅನ್ಸುತ್ತೆ ಇವರು. ದೇವಸಂದ್ರ ಇದಿದೆ ಅಲ್ಲ, ಲೈಕ್ ಇಲ್ಲಿ ಸೋಷಿಯಲ್ ಇದೆ, ನ್ಯೂ ಬಿಲ್ ರೋಡ್ ಸೋಷಿಯಲ್, ಅದರ ಆಪೋಸಿಟ್ ಅಲ್ಲೇ ಇರೋದು ಅಂಗಡಿ. ಸೊ ಯೂಶಲಿ ನಾನು ಬಂದರೆ ಇಲ್ಲೇ ಬಂದು ಕುಡಿಯೋದು. ಇವಾಗ ರೆಡಿಯಾಗಿ ಹೋಗಬೇಕು. ಬನ್ನಿ ಹೋಗೋಣ. ಲೇಟ್ ಆಯಿತು, ಎಲ್ಲ ಮಲಗಿಬಿಡ್ಯಾರೆ. ರಾತ್ರಿ ಎಲ್ಲ ಲೇಟಾಗಿ ಮಲಗಿದ್ದು. ಈಗ ಎದ್ದು ನಾನು ನಮ್ಮ ಅಜ್ಜಿನ ಡ್ರಾಪ್ ಮಾಡಿ ಇಲ್ಲಿ ಬಂದು ಎಳ್ನೀರು ಕುಡಿಯೋಕ್ಕೆ ಬಂದೆ. ಎಳ್ನೀರು ಕುಡ್ಕೊಂಡು ಇದು ಹಾಯ್. ಏನೋ ಒಂದು ರೇಂಜಿಗೆ ರೆಡಿ ಆಗಿದ್ದೀವಿ. ಐ ಮೀನ್ ಶೋ ಯು. ಸೊ ಆಲ್ ಸೆಟ್, ಗೋ. ಕೊಡೋಣ. ಟೈಮ್ ಆಯಿತು, ತುಂಬ ಲೇಟ್ ಮಾಡಿಬಿಟ್ರು. ಅಲ್ಲೇ ಬರ್ತಿದ್ದೆ ಅಮ್ಮ ಕಾಫಿ ಮಾಡಿಕೊಟ್ಟು. ತುಂಬ ಅಂದರೆ ತುಂಬ ಲೇಟ್ ಆಯಿತು. ಹೊರಡೋಣ ಗೈಸ್. ನಾನು ಫಸ್ಟ್ ಇವಾಗ ಇದಕ್ಕೆ ದೇವಸ್ಥಾನಕ್ಕೆ ಹೋಗಿ, ಐ ಮೀನ್ ಶುಕ್ರವಾರ ನಂಗಮ್ಮನ ದೇವಸ್ಥಾನಕ್ಕೆ ಹೋಗಿ, ಅಲ್ಲಿಂದ ರಾಘವೇಂದ್ರ ಸ್ಟೋರ್ಸ್ಗೆ ಹೋಗಿ ನಾಷ್ಟ ಮಾಡಿಕೊಂಡು, ಅಲ್ಲಿಂದ ಇನ್ನೊಂದು ಕಡೆ ಹೋಗ್ತಾಯಿದ್ದೀನಿ. ಎಲ್ಲಪ್ಪ ಅಂತ ಅಂದರೆ ಒರಾಯನ್ ಮಾಲ್ಗೆ. ಮಂಜುಮಲ್ ಬಾಯ್ಸ್ ಅಂತ ಒಂದು ಹೊಸ ಮೂವಿ ರಿಲೀಸ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತೆ.
ಸೊ ಆ ಮೂವಿ ನೋಡ್ಕೊಂಡು ಅದ್ರ ಬಗ್ಗೆ ರಿವ್ಯೂ ಇನ್ನೊಂದು ಹೆಚ್ಚು ಹೇಳ್ತೀನಿ. ಗೈಸ್, ಜಗತ್ತಲ್ಲಿ ನಾನು ನೋಡಿರೋಂಥದ್ದು ಏನಂದರೆ, ಎಲ್ಲರೂ ಪಾಟ್ ತೊಗೊಂಡೋಗಿ ನೀರು ಹಾಕ್ತಾರೆ, ಆದರೆ ಇವನು ಹಂಗಲ್ಲ, ಪಾಟ್ನೇ ತೊಗೊಂಡು ನೀರು ಹಾಕ್ಬಿಟ್ಟು ತೊಗೊಂಡೋಗಿ ಇಡ್ತೀಯಾರೆ. Guys, we are ready. Hi. Hi Dhruv. Hello. Hi Tejas. Hi. Hi Akash. Hello. Ready na? So, ಈ ವ್ಲಾಗ್ a day out with my brothers. ಇವತ್ತು ಬೇರೆ ಹಬ್ಬ, ಶಿವರಾತ್ರಿ, ದೇವಸ್ಥಾನಕ್ಕೆ ಹೋಗಬೇಕು ಶುಕ್ರವಾರ ಬೇರೆ. ಹಾಗೆ ಏನೇನು ಪ್ಲಾನ್ಸ್ ಇದೆ, ಹೊರಡೋಣ ಬನ್ನಿ ಗೈಸ್. Hiragoda official driving Ola. ಹಾಯ್. ಒಂದು ಲಾಕಲ್ಲಿ 4 ಹೆಲ್ಮೆಟ್ ಲಾಕ್ ಮಾಡಿದೀವಿ ಈ ತರ. ಮಂಜುಮಾಲ್ ಬಾಯ್ಸ್. ಮಲ್ಲೇಶ್ವರಂ ಬಂದ್ವಿ. ಇವತ್ತು ಶಿವರಾತ್ರಿ ಇರೋದ್ರಿಂದ ಸಖತ್ ರಶ್ಶು. ಪೊಲೀಸ್ ಸ್ಟೇಷನ್ ಫುಲ್ ಎಲ್ಲೂ ಜಾಗನೇ ಇಲ್ಲ. ಈ ಲೈನಲ್ಲಿ ಅಲ್ಲಿಂದ ನಿಂತ್ಕೊಂಡು ಬಂದಿದ್ದೀವಿ. ನಾವೆಲ್ಲ ಶಿವನ ದೇವಸ್ಥಾನಕ್ಕೆ ಬರ್ಬೇಕಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಬರಬೇಕಾಯ್ತು. ಎಷ್ಟೊತ್ತಿಗೆ ಬಂದಿರಲ್ಲ, ಅದೇ 5 ಗಂಟೆಗೆ ಬಂದರೆ ಇವಾಗ ಗೊತ್ತಾಯ್ತು. ದೇವ್ರ ಹೆಸರು ಹೇಳಕ್ ಬರಲ್ಲ. ಅರ್ಧನಾದೀಶ್ವರ ನೀನು ಅಂದಿದ್ದೆ ತಾನೆ. ಸರಿ, ಓಂ ನಮಃ ಶಿವಾಯ. ಸಾರಿ ಕೇಳು. ಸಾರಿ. ಗೈಸ್, ಏನು ಎಷ್ಟು ರಶ್ ಇತ್ತು ಅಂತ ಅಂದರೆ, ನಾವು ನಿಂತ್ಕೊಂಡಿದ್ರೆ ಇವಾಗ ಟೈಮು 12:20. ಅಪ್ಪಬ್ಬ ಅಂತಂದ್ರೆ ಕ್ಯೂಲ್ಲಿ ಹೋಗಿದ್ದಿದ್ರೆ 2 ಗಂಟೆ ಪಕ್ಕಾ ಫಿಕ್ಸು. ಅಷ್ಟು ರಶ್ ಇತ್ತು. 2 ಗಂಟೆ ಮೇಲೂ ಆಗ್ತಿತ್ತು ನೋಡೋಕ್ಕೆ ದರ್ಶನಕ್ಕೆ. ಆದರೆ ಗುಂಪಲ್ ಗೋವಿಂದ ಅಂತ ಅಂದ್ಬಿಟ್ಟು 3 ಜನ ನುಗ್ಗಿ. ಹೆಂಗಾಯ್ತು ದರ್ಶನ? ಫುಲ್ ಸುಸ್ತಾಯ್ತು, ಸಕ್ಕದಾಯ್ತು ಮಾತ್ರ. ದೇವರು ಮಾತ್ರ ಹೆಂಗಿತ್ತು? ಚೆನ್ನಾಗಿತ್ತು. ಇನ್ನೇನು ಅಂದ್ರೆ ಏನಂದರೆ, ಇದು 1 ಮಾರ್ಕ್ ಆನ್ಸರು. ಫುಲ್ಲು ಇಷ್ಟುದ್ದ ನೀವು ಕ್ವಶನ್ ಕೇಳಿದ್ರು ಓಕೆ ಡನ್, ಆ ಥರ ಅನ್ಸ್ದು. ನೀನು ಏನಿಲ್ಲಪ್ಪ, ಹೊರಡೋಣ. ಹೊಟ್ಟೆ ಹಸಿದಿದೆ. ಬ್ರೇಕ್ಫಾಸ್ಟು ತಿಂದಿಲ್ಲ. ಸೀದಾ ರಾಘವೇಂದ್ರ ಸ್ಟೋರ್ಸ್ಗೆ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡೋಣ. ಗೈಸ್, ರೈಲ್ವೆ ಸ್ಟೇಷನ್ ಹತ್ರನೇ ಇರುವಂತಹ ರಾಘವೇಂದ್ರ ಸ್ಟೋರ್ಸ್. ರಾಘವೇಂದ್ರ ಸ್ಟೋರ್ಸ್. ಹಾಯ್ ಸರ್, ಏನೇನಿದೆ? ಇದು ಪೊಂಗಲ್ ಇದೆ, ಖಾರ ಬಾತು, ರೈಸ್ ಬಾತ್ ಇದೆ. ಹಾಂ, ಇಡ್ಲಿ ಇದೆಯಾ? ಕೊಡಿಲ್ಲ. ಒಂದು ಜಿಂಜರ್ ಟೀ, ಒಂದು ಕಾಫಿ. ಟೀ ಸಿಗಲ್ಲ, ಕಾಫಿ ಸಿಗುತ್ತೆ. ಟೀ ಕೊಡಿ. ಟೀ ಇಲ್ವಾ? ಹೇಳಿ. ಟೀ ಸೂಪರ್. ಹೆಂಗಿದೆ ತೇಜ? ಅಷ್ಟೇ, ಏನಾದರೂ ಡಿಫ್ರೆನ್ಸ್ ಕಾಣಿಸ್ತೀಯಾ? ಏನು ಡಿಫ್ರೆನ್ಸು? ಅಂದರೆ ದೂರ ಬಿಟ್ಟು ಮನೆಯಿಂದ ದೂರ ಬಂದು ತಿಂತಿದ್ದೀವಿ, ಅದೇ ಡಿಫ್ರೆನ್ಸ್. ಮತ್ತೆ ಎಲೆ ಹಾಕ್ಕೊಟ್ಟವ್ರೆ, ಚಟ್ನಿ ಸಾಫ್ಟ್ ಆಗಿದೆಯಾ? ಓಕೆ ಗೈಸ್, ಯಾರಾದರೂ ಸಾಫ್ಟಾಗಿ ಏನಾದರೂ ಬೇಕು ಅಂತಂದರೆ ರಾಘವೇಂದ್ರ ಸ್ಟೋರ್ ಚಟ್ನಿ ತಿನ್ನಿ, ಸಾಫ್ಟ್ ಆಗಿದೆ ಅಂತ. ಹೆಂಗಿದೆ ಧ್ರುವ?
ಏನು ಯೂನಿಕ್ ಅನಿಸ್ತು? ಚಟ್ನಿ ಚೆನ್ನಾಗಿದೆ. ಓಕೆ ಆಕಾಶ್ ಚೆನ್ನಾಗಿದೆಯಾ? ಏನು ಚೆನ್ನಾಗಿದೆ ಅನಿಸ್ತು? ಎಲ್ಲ ಚೆನ್ನಾಗಿದೆ. ಮದ್ದೂರು ಫಾರ್ ಲೈಫ್ ಚೆನ್ನಾಗಿದೆಯಾ? ಇಷ್ಟನಾ ನಿಮಗೆ ಮದ್ದೂರು ವಡೆ? ಹೋಗ್ಬಿಡು ಮದ್ದೂರಿಗೆ. ಓಕೆ ಓಕೆ ತಿಂದೆ ನಾನೊಂದು ಸ್ಪೂನು. ನಿಜವಾಗ್ಲೂ ತುಂಬ ಯೂನಿಕ್ ಆಗಿದೆ. ಅಂದರೆ ಬೇರೆ ಕಡೆ ಸಿಗೋ ಥರ ಸಿಗಲ್ಲ, ಇಲ್ಲಿ ಡಿಫ್ರೆಂಟ್ ಆಗಿದೆ. ಐ ಮೀನ್ ಒಂದ್ಸರಿ ಬಂದಿಲ್ಲ ಟೇಸ್ಟ್ ಮಾಡಿ ರಾಘವೇಂದ್ರ ಸ್ಟೋರ್ಸ್. ಇಲ್ಲೇ ಏನು ಮಲ್ಲೇಶ್ವರಂ ವೆಸ್ಟರ್ನ್ ರೈಲ್ವೆ ಹತ್ರ ಇರೋದು, ಅದ್ರ ಪಕ್ಕದಲ್ಲೇ ಸೌತ್ ವೆಸ್ಟರ್ನ್ ರೈಲ್ವೆ ಪಕ್ಕದಲ್ಲೇ ಇರೋದು. ಸೊ ಬಂದು ಟ್ರೈ ಮಾಡಿ, ನಿಜವಾಗ್ಲೂ ಚೆನ್ನಾಗಿದೆ. ಅಡಿಪೋಳಿ ನಂಗೆ ಇಷ್ಟ ಆಗಿದೆ. ಈ ಮದ್ದೂರು ವಡೆ ಏನು ಸಕ್ಕದಾಗಿದೆ ಗೊತ್ತಾ, ಬೇರೆನೇ ಟೇಸ್ಟು. ಕೈ ಮುರಿದೋಗಿದ್ರು ಇದನ್ನು ಮುರ್ಕೊಂತಾನೆ. ಕ್ರಿಸ್ಪಿಯಾಗಿ ಬೇರೆ ಟೇಸ್ಟ್ ಅಲ್ಲ. ಔಟ್ ಆಫ್ 5 4.5 ಕೊಡ್ತೀನಿ. ಇದು ಮುಗೀತು. ತುಂಬ ಚೆನ್ನಾಗಿತ್ತು. ಬೇರೆ ಯಾವ್ದಾದ್ರು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಟೈಮ್ ಆಯಿತು. ನಾನು ಇವಾಗ ಮಂಜುಮಲ್ ಬಾಯ್ಸ್ಗೆ ಹೋಗಬೇಕು. ಸೆಕ್ಸಿ ಮೂವಿ ಅಂತ ನಾನು ರಿವ್ಯೂ ಎಲ್ಲ ನೋಡಿದೆ. ಎಲ್ಲ ಇಡೀ ತಮಿಳ್ನಾಡೆಲ್ಲ ಕಬ್ಜಾ ಮಾಡಿಬಿಟ್ಟಿದೆ ಅದು. ಸೊ ಮಲಯಾಳಂ ಮೂವಿ ಬೇಸಿಕಲಿ ಇವಾಗ ಒರೈನ್ ಮಾಲ್ ಇರೋದು 12:45 ಇರೋದು. ಈಗ ಆಲ್ರೆಡಿ 12:45 ಆಗಿದೆ. ಯಾವಾಗಲೂ ಹಿಂಗೆ ಹೋಗೋದು. ಬೇಗ ಹೋಗೋಣ, ಬೇಗ ಹೋಗಿ ವಿಲ್ ವಾಚ್ ದ ಮೂವಿ ಆ್ಯಂಡ್ ನಾನು ನಿಮ್ಗೆ ಹೇಳ್ತೀನಿ ಹೆಂಗಿದೆ ಅಂತ ಅಂದ್ಬಿಟ್ಟು. ಬೇರೆ ಯಾವ್ದಾದ್ರು ಬೇರೆನೂ ಟೇಸ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಿಲ್ಲ. ಅವ್ರದ್ದು ಪರ್ಮಿಷನ್ ಕೇಳಿದ್ದೀನಿ. ಐ ಮೀನ್ ನೆಕ್ಸ್ಟ್ ಟೈಮ್ ಫುಲ್ ರಾಘವೇಂದ್ರ ಸ್ಟೋರ್ಸ್ದೇ ವಿಡಿಯೋ ಮಾಡಬೇಕು. ಅಕಸ್ಮಾತ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ಬೇರೆ ಏನೇನಿದೆ ಎಲ್ಲದೂ ತೋರಿಸ್ತೀನಿ. ಐ ಮೀನ್ ಬೇರೆ ಅಲ್ಲಿ ಏನು ಪೊಂಗಲ್ ಇದೆ, ಆಮೇಲೆ ರೈಸ್ ಬಾತ್ ಇದೆ ಅಂತೆಲ್ಲ ಅಂದರು, ಅದೆಲ್ಲದನ್ನು ಬ್ಲಾಗ್ ಮಾಡಿ ತೋರಿಸ್ತೀನಿ. ಸೊ ಇವಾಗ ಲೇಟ್ ಆಯಿತು, ಹೊರಡೋಣ. ಏನು ಮಾಡಲ್ಲ ಇದು, ಬರೀ ವಿಡಿಯೋಸ್ ಮಾಡಲ್ಲ, ಸುಮ್ಮನೆ ನಿಂತಿರ್ತಾರೆ ವೇಸ್ಟ್ ಬಾಡಿ. ಹಾಂ ಹೌದಂತೆ. ತೇಜ ಓಡೋಯ್ತವನೆ. ತೇಜ ಬಾರ ಇಲ್ಲಿ. ತೇಜಸ್ ನಮ್ಮ ಬಿಟ್ಟೆ ಹೋಗ್ಬಿಟ್ಟ. ತೇಜ ಓಡು. ಓ ಮಂಜುಮಲ್ ಬಾಯ್ಸ್ ಸ್ಟಾರ್ಟ್ ಆಗಿದೆ. ಲೈಟ್ ಹಾಕೋ.
ಮಂಜುಮಲ್ ಬಾಯ್ಸ್ ಅಂತ. ಕ್ರೇಜಿ ಮೂವಿ ಮಾತ್ರ ಸೀರಿಯಸ್ ಆಗಿ. ಹೆಂಗಿತ್ತು ತೇಜ? ಬೆಂಕಿ ಬೆಂಕಿ ಆಗಿತ್ತು, ಚೆನ್ನಾಗಿತ್ತು, ಸೂಪರ್ ಆಗಿ. ಹೆಂಗಿತ್ತು ಮೂವಿ ಮಾತ್ರ? ಹೆಂಗಿತ್ತು ಆಕಾಶ್ ಮೂವಿ? ಪ್ಲೀಸ್ ಕಮ್ ವಾಚ್. ಏನ ಏಯ್ ಕನ್ನಡದಲ್ಲಿ ಹೇಳ. ಮತ್ತೆ ಫಸ್ಟ್ ಆಯ್ತು ಹೇಳು, ಹೆಂಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಹ್ಞೂ ಏನೋ ಅರ್ಥ ಆಗಿಲ್ಲ ಕೇಳಲ್ಲ, ಅದು ಮಲಯಾಳಮ್ಮು, ಹಾಂ. ಅದಕ್ಕೆ ಸಬ್ ಟೈಟಲ್ಸ್ ನೋಡ್ಕೊಂಡು ಕೂತ್ಬಿಟ್ಟೆ. ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಲೇಟಾಗಿ ಕರ್ಕೊಂಡ್ಬಂದ ನನ್ನ. ಯಾರಿಂದ ಲೇಟ್ ಆಗಿದ್ದು? ತೇಜಣ್ಣ ಇತ್ತು. ಹಾಂ, ಸಕ್ಕತ್ತಾಗಿತ್ತು. ಸ್ಟಾರ್ಟ್ ಅದೇ ಸ್ವಲ್ಪ ಸ್ಲೋ ಅನಿಸ್ತು, ಆಮೇಲೆ ಲಾಸ್ಟ್ ಕ್ರೇಜಿ ಟ್ವಿಸ್ಟ್. ಇದು ಓವರ್ ಆಲ್ ಸೂಪರ್ ಮೂವಿ. ತೇಜ ಹೆಂಗಿತ್ತು ಮೂವಿ? ಓವರ್ ಆಲ್ ನೀವು ಮೂವಿ ನೋಡಿದ್ರೆ ತುಂಬ ಖುಷಿ ಪಡ್ತೀರ. ಅದು ಫ್ರೆಂಡ್ಸ್ ಜೊತೆ ಕರ್ಕೊಂಡ್ಬಂದು ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಐ ಮೀನ್ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡುವಂಥ ಮೂವಿ. ತುಂಬ ಇಷ್ಟಪಡ್ತೀರಾ. ಆಮೇಲೆ ಒಬ್ಬೊಬ್ಬರೇ ಬಂದು ನೋಡ್ಬಿಡಿ. ನಿಮ್ಮೊಂದು ಗ್ಯಾಂಗ್ ಇರುತ್ತಲ್ಲ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗು, ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸು, ಮತ್ತು ನಿಮ್ಮ ಕಾಲೇಜ್ ಮೇಟ್ಸು, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು ಸರ್ಕಲ್ ಇದೆ ಎಲ್ಲರನ್ನೂ ಕರ್ಕೊಬಂದು ಈ ಮೂವಿ ನೋಡಿ. ಮಂಜುಮಲ್ ಬಾಯ್ಸ್ ಅಂತ ಮಲಯಾಳಂ ಅರ್ಥ ಆಗದಿರೋರು ಸಬ್ ಟೈಟಲ್ಸ್ ನೋಡಿ, ಬಟ್ ಮೂವಿ ನೋಡಿ, ಮೂವಿ ಚೆನ್ನಾಗಿದೆ. ಓಕೆ ನೋಡೋಣ. ಮುಗಿತಾ ಡೇವಿಡ್ ಬ್ರದರ್ಸ್ ಎಲ್ಲರೂ ಹೋಗ್ಬೇಕಾ ನೀವು? ಎಲ್ಲೂ ಬೇಡವಾ ಎಲ್ಲೂ ಹೋಗೋದು? ನೋಡಿ ಗೈಸ್, ಎಂಥ ತಮ್ಮಂದಿರು. ಸೊ ಇವಾಗ ಸದ್ಯಕ್ಕೆ ಮನೆಗೆ ಹೋಗೋಣ. ಲೇಟ್ ಆಯಿತು, ನಮ್ಮ ಮನೇಲಿ ಮೊಕ್ಕೋಗಿದ್ದಾರೆ, ಮನೆಗೆ ಊಟ ಮಾಡೋಣ. ಮಿಕ್ಕಿದ್ದೇನಿದೆ ಅದನ್ನ ಸಂಜೆ ನೋಡೋಣ. ಎಲ್ಲಿ ಬೇಕಪ್ಪ ನಿಂಗೆ? ರಾಮೇಶ್ವರಂ. ಬೇಡ ಬೈ, ಲೈಫಲ್ಲಿ ತಿನ್ನೋದು ಇನ್ನು 4 ವರ್ಷ ತಿನ್ನಲ್ಲ, 40 ತಿಂತಕ್ಕೆ ಅಷ್ಟೊಂದು. ಗೈಸ್, ನನ್ನ ತಮ್ಮ ರಾಮೇಶ್ವರಂ ಕೆಫೆಲ್ ಕೊಡ್ಸೋಣ ಅಂತವನೆ. ರಾಮೇಶ್ವರಂ ಬಾಸೂರಣ ಹೋಗಿ ಮನೇಲಿ ತಿನ್ನೋಣ ಅಂತ ಬುದ್ಧಿ ಇಲ್ಲ. ರಾಮೇಶ್ವರಂ ಕೆಫೆಲ್ ಗೈಸ್, ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ. ಇವರೆಲ್ಲ ಟ್ವೆಂಟಿ ಅಂತಿಲ್ಲ ತಾನೇ. ಹೌದು, ನಾವೇ ಆರ್ಡ್ರ್ ಮಾಡೋಣ. ಏಯ್ ಇಲ್ಲಿ ಹಲೋ, ಇಲ್ಲೇ ನೋಡು ಬರುತ್ತೆ. ನಿಂಗೇನು ಬೇಕು? ಗೀ ಸಾಂಬಾರು ಪುಡಿ ಇಡ್ಲಿ ಮಾಡ್ದಾ? ನಿಂಗೇನು ಬೇಕಪ್ಪ? ಏನು ಬೇಕು ಹೇಳು? ಕೇಸರಿ ಬಾತ್. ಕೇಸರಿ ಬಾತ್ ಇಲ್ವಾ? ಕೇಸರಿ ಬಾತ್ 4 ಗಂಟೆಗೆ ಬರ್ತದೆ. ನಮ್ಮ ಮನೆಗೆ ಕಳ್ಸೋಕೆ ಹೇಳಿ. ಏನು ಬೇಕು ನಿಮಗೆ? ಅದೇ ಬೇಕಿತ್ತು. ಯಾವುದು? ಅದಿಲ್ವಲ್ಲ, ಬೇರೆ ಹಾರ್ಲಿಕ್ಸ್ ಕುಡಿದ್ಯಾ? ದೋಸೆ ಮುಚ್ಕೊಂಡ್ರೆ ಈ ಕುಡಿ ದೋಸೆ. ಒಬ್ಬೊಬ್ರು ನಾನು ತಗೊಂಡ್ರು, ಬೇರೆ ಬೇರೆ ಟ್ರೈ ಮಾಡ್ರಿ. ಇದಕ್ಕೆ ಬಟನ್ ಕೊಡ್ತಾರೋ, ಲೇಟ್ ಆಗುತ್ತೆ. ಏನು ಕೊಡ್ತಾರೆ? ಗಾರ್ಲಿಕ್ ರೋಸ್ಟ್ ಬಟನ್ ಕೊಡ್ತಾರೆ, ಒಂದು ಇದು ಕೊಡ್ತಾರೆ. ಅದನ್ನ ನಮ್ಮ ಟೋಕನ್ ಬಂದಾಗ ಟೀ ಇರುತ್ತೆ. ಎಷ್ಟು ಯಾವ್ದು ಬೇಗ ಬರುತ್ತೆ? ಚೆನ್ನಾಗಿರುತ್ತಾ? ಗಾರ್ಲಿಕ್ ದೋಸೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ. ಯಾವುದು ಗಾರ್ಲಿಕ್ ಇದಾ? ಪಕ್ಕ ನಂಗೆ ಗೊತ್ತಿಲ್ಲ. ಬೇರೆ ನೋಡು, ತಡಿ ಫಸ್ಟಿನ ನೋಡೋಣ. ಇದು ಆರ್ಡರ್ ಅಂತೂ ಮಾಡಲ್ಲ ಪಕ್ಕ ಅದಂತೂ. ಗೀ ಪುಡಿ ಮಸಾಲೆ ದೋಸೆ ಇವನಿಗೆ, ಗೀ ಆನಿಯನ್ ದೋಸೆ ನನಗೆ, ಗೀ ಗಾರ್ಲಿಕ್ ಇವಾಗ ಬಂತು. ಅರ್ಜೆಂಟಲ್ಲಿ ಉಟ್ಬಿಡ್ರ ಎಲ್ಲ ಚೈನ್ ತೋರಿಸ್ತೀನಿ, ನೀನು ಹೇಳು ಅಲ್ಲಿ. ಆಮೇಲೆ ಗೀ ಏನು ಗಾರ್ಲಿಕ್ ರೋಸ್ಟ್ ದೋಸೆ ಇವನಿಗೆ. ಅದಕ್ಕೆ ಇವಾಗ ಕಾಫಿ ಕುಡಿಯೋಣ. ನಂದೇ ಹೇಳಿಲ್ಲ ಅಲ್ಲಿ. ಇವಂದು ಸಾರಿ, ನಿಂದೆ ಹೇಳ್ತೀನಪ್ಪ. ನಿಂದು ಗೀ ಸಾಂಬಾರ್ ಬಟನ್ ಇಡ್ಲಿ. ಅಲ್ಲಿ ಏನು ಬೈ ರಾಮೇಶ್ವರಂ ಕೆಫೆಲ್ ತಿಂದು ಬಂದ್ವಾ? ದೋಸೆ ಎಲ್ಲ ಫುಲ್ ತಿಂದವ್ರೆ, ಆದ್ರೂ ಸ್ಯಾಂಡ್ವಿಚ್ ಬೇಕಂತೆ. ಒಂದು ಅರ್ಧ ಗಂಟೆ ಮುಂಚೆ ಇದಕ್ಕೆ ವ್ಯಾಲ್ಯೂ ಇತ್ತು, ಇವಾಗ ಇದಕ್ಕೆ ವ್ಯಾಲ್ಯೂ ಇಲ್ಲ. ಇಷ್ಟೇ ಲೈಫು. ಸೊ ನಿಮ್ಮ ಲೈಫಿಗೆ ವ್ಯಾಲ್ಯೂ ಇರೋವರೆಗೂ ಜೀವನ ಮಾಡಿ, ಆಮೇಲೆ ಸತ್ತೋಗಿ.
ಎಲ್ಲ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ. ಇಟ್ ವಾಸ್ ಅ ಫ್ಯಾಂಟಾಸ್ಟಿಕ್ ಡೇ ಗೈಸ್. ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು. ನಿಮ್ಮ ಮನೇಲೂ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಇರ್ತಾರೆ. ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗಿ ಅವ್ರು ನೋಡಿದಿರೋ ಜಾಗಗಳನ್ನೆಲ್ಲ ತೋರಿಸಿ ತುಂಬ ಖುಷಿ ಪಡ್ತಾರೆ. ಓಕೆ, ಸಾಧ್ಯವಾದಷ್ಟು ಪ್ರೀತಿಸಿ. ಪ್ರೀತಿ ತಾನೇ ವಾಪಸ್ ಸಿಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸೂರ್ಯಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್. ಜೈ ಶ್ರೀರಾಮ್, ಜೈ ಆಂಜನೇಯ. ಬಾಯ್ ಗೈಸ್.